Students, let us discuss homework problems of Boolean expression simplification using K-map. ಸೊ ಇದು ಒಂದು ಫಸ್ಟ್ ಒನ್ ಕೊಟ್ಟಿರುವಂಥದ್ದು. ಸೊ ಇಲ್ಲಿ ಕೊಟ್ಟಿರುವಂತಹ ಮಿನ್ ಟರ್ಮ್ಸ್ ಪೊಸಿಷನ್ಗೆ 1 ಅಂತ ಪ್ಲೇಸ್ ಮಾಡ್ತೀನಿ. ಸೊ ಮಿನ್ ಟರ್ಮ್ 3 is given, 6 is given, 8, okay, then 10, 11, okay, 14. ಸೊ ಈ ರೀತಿ ಕೊಟ್ಟಿದ್ದಾರೆ ಅಲ್ವಾ. ಓಕೆ, ಸೊ ಸಿ ಹಿಯರ್ the remaining cells should be filled by 0. Okay, so ಎಲ್ಲ ಕೂಡ 0 ಇಂದ ರಿಪ್ಲೇಸ್ ಫಿಲ್ ಮಾಡಿ. here ನೋಡಿ, on the face itself let us concentrate on forming a larger group. Of course octet is not possible. Let's see for the possibility of quad. So quad can be formed like this. Let us take this one as quad 1. Okay, so ಎಲ್ಲರೂ ಇದನ್ನು ಕರೆಕ್ಟಾಗಿ ಮಾಡಿದ್ದೀರಾ. ಸೊ ನೆಕ್ಸ್ಟು ಇನ್ನೊಂದು ಸರಿಯಾಗಿ ಮಾಡಿದ್ದೀರಾ, ಯಾವುದಪ್ಪ ಅಂದರೆ 11 ಮತ್ತು 10, 3 ಮತ್ತು 2 ಇದನ್ನು ರೋಲಿಂಗ್ ದ ಮ್ಯಾಪ್ ಮಾಡಿದರೆ ಮತ್ತು ಓವರ್ಲ್ಯಾಪ್ ಮಾಡಿದರೆ ಸೊ ಯು ಗೆಟ್ ಅನದರ್ ಕ್ವಾಡ್. ಸೊ ಯು ಕ್ಯಾನ್ ಟೇಕ್ ದಿಸ್ ಒನ್ ಆಸ್ ಕ್ವಾಡ್ 2, ರೈಟ್. ನೆಕ್ಸ್ಟ್ ಈಗ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಕೆಲವೊಬ್ಬರು ಮಾತ್ರ ಮಾಡಿದ್ದೀರಾ, ಇನ್ನು ತುಂಬ ಜನ ಇದನ್ನ ಅನಲೈಸ್ ಮಾಡಿಲ್ಲ ಕರೆಕ್ಟಾಗಿ. ನೋಡಿ 1 1 ಆಫ್ ಕೋರ್ಸ್ ರೋಲಿಂಗ್ ದ ಮ್ಯಾಪ್ ಮಾಡೋದ್ರಿಂದ ಪೇರ್ ಬರುತ್ತೆ, ಬಟ್ ಅಲಾಂಗ್ ವಿತ್ ದಟ್ ಇಫ್ ಯು ರೋಲ್ ದಿಸ್ ಮ್ಯಾಪ್ ಲೈಕ್ ದಟ್, ವರ್ಟಿಕಲಿ ರೋಲ್ ಮಾಡಿದರೆ ಸೊ ಈ ಸೆಲ್ಲು ಅಂದರೆ 0 2 8 10, ಸೊ ದೇ ಕಮ್ ಇನ್ ಲಾಜಿಕಲ್ ಅಡ್ಜಸೆನ್ಸಿ. ದೇರ್ ಫೋರ್ ಈ ಎರಡು ಸೆಲ್ಸ್ನ ಈ ಸೆಲ್ಸ್ ಜೊತೆ ಓವರ್ಲ್ಯಾಪ್ ಮಾಡಿ. ನೋಡಿ ಓವರ್ಲ್ಯಾಪ್ ಮಾಡ್ತಿದ್ದೀನಿ, ಈ ಕಾರ್ನರ್ ಅಲ್ಲಿ ಒನ್ಸ್ ಏನಿದಾವಲ್ಲ ಸೊ ಇದನ್ನ ಯೂಸ್ ಮಾಡ್ಕೊಂತಿದ್ದೀನಿ, ರೈಟ್. ಸೊ ಇದಿಷ್ಟರಿಂದ ಏನ್ ಮಾಡ್ಬೋದು ನಾವು, ಇನ್ನೊಂದು ಕ್ವಾಡ್ ಫಾರ್ಮೇಶನ್ ಮಾಡ್ಬೋದು. ಸೊ ಕ್ವಾಡ್ 3 ಅಂತ ನೋಡಿ. ಹಾಗಾದ್ರೆ ಟೋಟಲಿ ಇಲ್ಲಿ ಎಷ್ಟು 3 ಕ್ವಾಡ್ಸ್. ಓಕೆ, ಟೋಟಲ್ 3 ಕ್ವಾಡ್ಸ್. ಓಕೆ, ಈ ರೀತಿ ತಗೋಬೇಕು. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಮಾಡೋಣ. ಸೊ ಸಿಂಪ್ಲಿಫಿಕೇಶನ್ ಮಾಡುವಾಗ ಲೆಟ್ ಅಸ್ ಸೇ ಫ್ರಮ್ ಕ್ವಾಡ್ 1. ಓಕೆ, ಸೊ ಕ್ವಾಡ್ 1 ಈಗ ಕರೆಕ್ಟ್ ಆಗಿ ಇದನ್ನ ಕೇರ್ಫುಲ್ ಆಗಿ ತಗೋಬೇಕು, ಯಾಕಂದ್ರೆ ಮೋರ್ ದ್ಯಾನ್ ಒನ್ ಟೈಮ್ ಓವರ್ಲ್ಯಾಪ್ ಆದಾಗ ಸೊ ಅದು ಕ್ಲಮ್ಸಿ ಆಗಿ ಕಾಣುತ್ತೆ. ಸೊ ಹಾಗಾಗಿ ಬಿಫೋರ್ ಸಿಂಪ್ಲಿಫಿಕೇಶನ್ ಜಸ್ಟ್ ಬಿ ಕ್ಲಿಯರ್ ಅಬೌಟ್ ವಿಚ್ ಆರ್ ಆಲ್ ದ ಸೆಲ್ಸ್ ಕವರ್ಡ್ ಬೈ ದಟ್ ಪರ್ಟಿಕ್ಯುಲರ್ ಗ್ರೂಪ್. ಓಕೆ, ರೈಟ್. ಸೊ ಫ್ರಮ್ ಕ್ವಾಡ್ 1, ಸೊ ಫ್ರಮ್ ಕ್ವಾಡ್ 1 ಅಂದ್ರೆ ದಿಸ್ ಒನ್, ಇದು. ಸೊ ಹಾರಿಜಾಂಟಲ್ ವ್ಯಾಲ್ಯೂಸ್ ಎಲ್ಲ ಆ್ಯಡ್ ಮಾಡಿ, a complement b complement a complement b plus ab plus ab complement into vertical value is c d complement. So from adding all these terms you get 1. So 1 into c d complement. So that is what reduced term is c d complement. Then from quad 2, ಸೊ ದಿಸ್ ಒನ್ ಇದೇನಿದೆಲ್ಲ ಇದನ್ನ ನಾವು ಕ್ವಾಡ್ 2 ಅಂತ ಅಂತಿದ್ದೀವಿ. ಹಾಗಾದ್ರೆ ಹಾರಿಜಾಂಟಲ್ ವ್ಯಾಲ್ಯೂಸ್ ಏನಿದೆ, a ಕಾಂಪ್ಲಿಮೆಂಟ್ b ಕಾಂಪ್ಲಿಮೆಂಟ್ ಪ್ಲಸ್ a b ಕಾಂಪ್ಲಿಮೆಂಟ್ ಇಂಟು ವರ್ಟಿಕಲ್ ವ್ಯಾಲ್ಯೂಸ್ cd ಪ್ಲಸ್ cd ಕಾಂಪ್ಲಿಮೆಂಟ್. ಓಕೆ, ಸೊ ಇದನ್ನ ಸಾಲ್ವ್ ಮಾಡಿ. In this common term is b complement, in this common term is c. So then from quad 3, okay, quad 3 ಅಂದ್ರೆ ಕಾರ್ನರ್ ಒನ್ಸ್ ನ ಸೇರಿಸಿ ಒಂದು ಕ್ವಾಡ್ ಮಾಡಿದೀವಲ್ಲ, ಸೊ ಅದನ್ನ ಕ್ವಾಡ್ 3 ಅಂತ ಕರಿತೀವಿ. ಸೊ ಫ್ರಮ್ ಕ್ವಾಡ್ 3 ಹಾರಿಜಾಂಟಲ್ ವ್ಯಾಲ್ಯೂಸ್ ನೋಡಿ, ಮತ್ತೆ a complement b complement, this one and this one. Okay, so a plus a b complement into vertical values first column, so last column, that is c complement d complement plus cd complement. So in this common term is b complement, this d complement.
ಓಕೆ. ಸೊ ಫೈನಲ್ ಆಗಿ ನಾವು ರಿಸಲ್ಟೆಂಟ್ ಎಕ್ಸ್ಪ್ರೆಷನ್ ಬರೀಬಹುದು. y is equal to cd ಕಾಂಪ್ಲಿಮೆಂಟ್ ಪ್ಲಸ್ b ಕಾಂಪ್ಲಿಮೆಂಟ್ c plus b complement d complement. Okay, so this is what reduced expression. You can draw the logic diagram for this using basic gates and also using only NAND gate. Okay, so this is the first homework problem. So the other one we'll discuss here. Okay students, this is our second homework problem. We'll discuss here. So this is the given Boolean expression in notation form. So just previous ಏನು ಮಾಡ್ತಿದ್ವು ಅದೇ ಥರ ಕೊಟ್ಟಿರುವಂಥ ಮಿನ್ ಟರ್ಮ್ಸ್ನ ಈ ಒಂದು ಕೆ ಮ್ಯಾಪಲ್ಲಿ ಪ್ಲೇಸ್ ಮಾಡ್ಕೊಳ್ಳೋಣ. 0 1 2 3 5 8 9 10 11 12 13 14 15. ಓಕೆ, ಸೊ ರಿಮೈನಿಂಗ್ ಸೆಲ್ಸ್ ಏನಿದೆ ಅಲ್ಲಿ 0 ಅಂತ ಪ್ಲೇಸ್ ಮಾಡ್ಕೊಳ್ಳೋಣ. 0 ರೈಟ್. ಸೊ ಈಗ ಲುಕ್ ಫಾರ್ ದ ಪಾಸಿಬಿಲಿಟಿ ಆಫ್ ಲಾರ್ಜೆಸ್ಟ್ ಗ್ರೂಪ್. ಹಾಗಾದ್ರೆ ಫಸ್ಟ್ ಯಾವ್ದನ್ನ ನೋಡಬೇಕು? ಆಕ್ಟೇಟ್ ಪಾಸಿಬಿಲಿಟಿ ನೋಡ್ಬೇಕು. ಪ್ರತಿ ಸರಿ ಏನ್ ಮಾಡ್ಬೇಕು ನಾವು? ಫಸ್ಟ್ ಆಕ್ಟೇಟ್ ಪಾಸಿಬಿಲಿಟಿ ನೋಡ್ಬೇಕು. ಸೊ ಅದು ಸಿಗೋದಿಲ್ಲ ಅಂತ ಅಂದಾಗ ಕ್ವಾಡ್ ನೋಡ್ಬೇಕು. ಅದು ಸಿಗ್ಲಿಲ್ಲಪ್ಪ ಅಂದ್ರೆ ಪೇರ್ ನೋಡ್ಬೇಕು. ಸೊ ಅದು ಈಗ ಯಾವ ಪಾಸಿಬಿಲಿಟಿ ಇಲ್ಲ ಅಂದ್ರೆ ಒಂದು ಸಿಂಗಲ್ ಸೆಲ್ನೇ ಏನಂತ ಕರಿತೀವಿ? ಒಂದು ಗ್ರೂಪ್ ಅಂತ ಕರಿತೀವಿ ಅಲ್ವಾ? ಸೊ ಈಗ ನೋಡಿ ಕ್ಲಿಯರ್ಲಿ ಇವೆರಡು ರೋಸ್ ಏನಿದೆ ದೇ ಆರ್ ಲಾಜಿಕಲಿ ಅಡ್ಜಸೆಂಟ್ ಅಂಡ್ ಆಲ್ ದ ಸೆಲ್ಸ್ ಆರ್ ಹ್ಯಾವಿಂಗ್ ಮಿನ್ ಟರ್ಮ್ಸ್ 1 ಅಂತ ಇದೆ. ಸೊ ಹಾಗಾದ್ರೆ ಯು ಕ್ಯಾನ್ ಫಾರ್ಮ್ ಒನ್ ಆಕ್ಟೇಟ್ ಗ್ರೂಪ್. ಸೊ ದಿಸ್ ಇಸ್ ಆಕ್ಟೇಟ್ 1 ಅಂತ ನೋಡೋಣ. ಓಕೆ ರೈಟ್. ನಾವು ಕಾನ್ಸಂಟ್ರೇಟ್ ಆನ್ ಒನ್ಸ್ ವಿಚ್ ಆರ್ ನಾಟ್ ದೇರ್ ಇನ್ ಎನಿ ಗ್ರೂಪ್ ಆರ್ ಗ್ರೂಪ್ ಅಲ್ಲಿ ಇಲ್ಲದೆ ಇರುವಂತ ಒನ್ಸ್ ಮೇಲೆ ಈಗ ಕಾನ್ಸಂಟ್ರೇಟ್ ಮಾಡೋಣ. ನೋಡಿ 0 1 3 2 ಈ ಸೆಲ್ಸ್ ಏನಿದೆ ಸೊ ಇಲ್ಲಿ 1 ಇದೆ ಕಂಪ್ಲೀಟ್ ಆಗಿ. ಸೊ ನಿಮಗೆ ಒಂದೇ ಸಾರಿ ನೋಡಿದ ತಕ್ಷಣ ಓಕೆ ಇಲ್ಲೊಂದು ಕ್ವಾಡ್ ಫಾರ್ಮೇಶನ್ ಮಾಡ್ಬೋದು ಅಂತ ಅನ್ಸುತ್ತೆ. ಸ್ವಲ್ಪ ನಾವು ಯೋಚನೆ ಮಾಡಿದ್ರೆ ಸೊ ಈ ಒಂದು ರೋ ಮತ್ತೆ ಇದು ಫಸ್ಟ್ ರೋ ಮತ್ತೆ ಲಾಸ್ಟ್ ರೋ ಇದೆಲ್ಲ, ಇಫ್ ಯು roll this map horizontally, right, means what it is a concept. So here this cell this row, that is a complement b complement a b complement, so they will be in logical adjacency. Therefore you can roll this map and use the ones which are already there in this octet, okay, and form another octet. Okay, so ಇನ್ನೊಂದು octet group ನ ನಾವು ಫಾರ್ಮ್ ಮಾಡ್ಬೋದು. ಓಕೆ, ಸೊ ದೇರ್ಫೋರ್ ನೆಕ್ಸ್ಟ್ ಇನ್ನೇನು ಇದೊಂದೇ ಒಂದು ಉಳಿತಲ್ವಾ? ಸೊ ಈಗ ಇದ್ರ ಜೊತೆ ಪೇರ್ ಮಾಡ್ತಿರೋ ಇದ್ರ ಜೊತೆ ಪೇರ್ ಮಾಡ್ತಿರೋ ಅಂತಂದು ಹೇಳಿ ಯೋಚನೆ ಮಾಡೋದಕ್ಕಿಂತ ನೋಡಿ ಈ 1 13 9. ಸೊ ಈಗ ಆಲ್ರೆಡಿ ಅದರಲ್ಲೆಲ್ಲ ಕೂಡ 1 ಇದೆ. ಸೊ ಇದನ್ನ ಮತ್ತೆ ನಾವು ಓವರ್ಲ್ಯಾಪ್ ಮಾಡೋಣ, ರೀಯೂಸ್ ಮಾಡ್ಕೊಳ್ಳೋಣ. ಸೊ ಅಲ್ಲಿಗೆ ಏನಾಗುತ್ತೆ? ಇದು ಒಂದು ಕ್ವಾಡ್ ಆಗುತ್ತೆ, ಸರಿನಾ? ಸೊ ಕ್ವಾಡ್ ದೇರ್ಫೋರ್ ಆಕ್ಟೇಟ್ 1 ಆಕ್ಟೇಟ್ 2 ಕ್ವಾಡ್. ಸೊ ಅಲ್ಲಿಗೆ 3 ಗ್ರೂಪ್ ಸಿಗ್ತೀವಿ ಅಲ್ವಾ? ಸೊ 2 ಆಕ್ಟೇಟ್ ಒಂದು ಕ್ವಾಡ್. ಸೊ ನಾವು ಸಿಂಪ್ಲಿಫಿಕೇಶನ್ ಮಾಡ್ಬೇಕಾದ್ರೆ ತುಂಬಾ ನಾವು ಕೇರ್ಫುಲ್ ಆಗಿ ನೋಡ್ಬೇಕು. ಏನ್ ಕೇರ್ಫುಲ್ ಆಗಿ ನೋಡ್ಬೇಕಂದ್ರೆ ಸೊ ಪರ್ಟಿಕ್ಯುಲರ್ ಆ ಒಂದು ಗ್ರೂಪ್. ಓಕೆ, ಇನ್ ದ ಸಿಂಪ್ಲಿಫಿಕೇಶನ್ ಫಸ್ಟ್ ವಿ ಕನ್ಸಿಡರ್ ದಿಸ್ ಆಕ್ಟೇಟ್. ನೋಡಿ, ಸೊ ಯಾವ್ಯಾವ ಸೆಲ್ಸ್ ಕವರ್ ಆಗಿದೆ ಅನ್ನೋದನ್ನ ನಾವು ಏನ್ ಮಾಡಬೇಕು? ನೀಟಾಗಿ ನೋಡ್ಕೋಬೇಕು, ರೈಟ್? ಸೊ ಆಕ್ಟೇಟ್ 1 ಇಂದ ಏನ್ ಬರುತ್ತೆ ನಮಗೆ? ಸಿಂಪ್ಲೆಸ್ಟ್ ಟರ್ಮ್ ಏನ್ ಬರುತ್ತೆ ನೋಡೋಣ. ಫ್ರಮ್ ಆಕ್ಟೇಟ್ 1, ರೈಟ್? ಸೊ ದಿಸ್ ಇಸ್ ಆಕ್ಟೇಟ್ 1. ಹಾರಿಜಾಂಟಲ್ ವ್ಯಾಲ್ಯೂಸ್ ಅಂದ್ರೆ ಎ ಪಿ ಪ್ಲಸ್ ಎ ಬಿ ಕಾಂಪ್ಲಿಮೆಂಟ್ ಇಂಟು ವರ್ಟಿಕಲ್ ವ್ಯಾಲ್ಯೂಸ್ ಅಂದ್ರೆ ಇವೆಷ್ಟನ್ನು ಆಡ್ ಮಾಡಬೇಕು. ಅಲ್ಲಿಗೆ ಸಿ ಕಾಂಪ್ಲಿಮೆಂಟ್ ಡಿ ಕಾಂಪ್ಲಿಮೆಂಟ್ ಪ್ಲಸ್ ಸಿ ಕಾಂಪ್ಲಿಮೆಂಟ್ ಡಿ ಪ್ಲಸ್ ಸಿ ಡಿ plus CD complement. Okay, so here the common term is A. Output the result of this one will be 1. So agare from octet 1 the term which we get is A. From octet 2, see octet 2 andre idu okay rolling the map ಮಾಡಿ overlap ಮಾಡಿದೀವಲ್ಲ, so that is what octet 2.
ಸೊ ಹಾರಿಜಾಂಟಲ್ ವ್ಯಾಲ್ಯೂಸ್ ಅಂದ್ರೆ ಯಾವ್ಯಾವುದು ಫಸ್ಟ್ ರೋ ಮತ್ತೆ ಲಾಸ್ಟ್ ರೋ ಅದು ರೈಟ್. ಸೊ ಹಾಗಾದ್ರೆ ಎ ಕಾಂಪ್ಲಿಮೆಂಟ್ ಬಿ ಕಾಂಪ್ಲಿಮೆಂಟ್ ಪ್ಲಸ್ ಎ ಬಿ ಕಾಂಪ್ಲಿಮೆಂಟ್ ಇಂಟು ಹಾರಿಜಾಂಟಲ್ ಅಂದ್ರೆ ಎಲ್ಲವೂ ಕೂಡ ಆಡ್ ಆಗುತ್ತೆ ಇಲ್ಲಿ ಸಿ ಕಾಂಪ್ಲಿಮೆಂಟ್ ಪ್ಲಸ್ ಸಿ ಕಾಂಪ್ಲಿಮೆಂಟ್ ಡಿ ಕಾಂಪ್ಲಿಮೆಂಟ್ ಪ್ಲಸ್ ಸಿ ಕಾಂಪ್ಲಿಮೆಂಟ್ ಡಿ ಪ್ಲಸ್ ಸಿ ಡಿ plus C D complement. So here the common term is B complement. So octet 2. Okay. So from quad. Okay. So from this quad, horizontal values ಏನೇನು ಬರುತ್ತೆ A complement B complement plus A complement B plus AB plus AB complement into vertical values ಏನು ಬರುತ್ತೆ C complement D. So hagadre in this comma okay, so I am adding this, you get 1, so remaining thing is C complement D. So therefore an octet eliminates 2 variables alva, adhe tara quad eliminates, I mean octet eliminates 3 variables, right? Quad eliminates 2 variables. So out of 3 groups we get 3 simplest terms. Now add them to get the final result. Y is equal to final expression A plus B complement plus C complement D. So this is our required expression. Let us draw the simplest expressions logic diagram. So logic diagram bariyana. First ಏನು ಮಾಡ್ತೀನಿ ಅಂದರೆ ಡೈರೆಕ್ಟ್ಲಿ ಐ ಡ್ರಾ ದಿಸ್ ಒನ್ ಇನ್ ಬೇಸಿಕ್ ಗೇಟ್ಸ್ಗೆ ಬರೆಯೋಣ, ಆಮೇಲೆ ನ್ಯಾಂಡ್ ಗೇಟಿಗೆ ಬರೆಯೋಣ. ಸೊ ಬೇಸಿಕ್ ಗೇಟಿಗೆ ಬರೆಯೋದಕ್ಕೆ ಎಷ್ಟು ಪ್ರಾಡಕ್ಟ್ ಟರ್ಮ್ ಇದೆ, ಆ್ಯಕ್ಚುಲಿ ಒಂದು ಪ್ರಾಡಕ್ಟ್ ಟರ್ಮ್ ಇದೆ ಅಲ್ಲಿ. ಸೊ ಸಿ ಕಾಂಪ್ಲಿಮೆಂಟ್ ಡಿ ಅನ್ನೋದು ಪ್ರಾಡಕ್ಟ್ ಟರ್ಮ್ ಇದೆ. ಸೊ ಹಾಗಾಗಿ ಸಿ ಲೈನ್ ತೊಗೊಳ್ಳೋಣ. ಸೊ ಇದನ್ನು ನಾಟ್ ಗೇಟ್ ಮೂಲಕ ಸಿ ಕಾಂಪ್ಲಿಮೆಂಟ್ ಕೊಡೋಣ. ನೆಕ್ಸ್ಟು ಡಿ ಇದೆ, ಸೊ ಡಿ. ನೆಕ್ಸ್ಟು ಎ ಲೈನ್ ಬೇಕು, ಎ. ನೆಕ್ಸ್ಟು ಬಿ ಕಾಂಪ್ಲಿಮೆಂಟ್ ಬೇಕು, ಸೊ ಬಿ ಕಾಂಪ್ಲಿಮೆಂಟ್. Okay, so here add these 3. Okay, add these 3 using OR gate. So again final result is y. So y is equal to a plus b complement plus c complement d. Okay, so this is our logic diagram using basic gates. So we'll also draw the same logic diagram using NAND gate. Only NAND gate ಯೂಸ್ ಮಾಡಿಕೊಂಡು ಬರೆಯೋಣ. ಸೊ ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ನೋಡಿ, ಇದು ತುಂಬ ಸ್ಪೆಷಲ್ ಆಗಿರುವಂಥ ಎಕ್ಸ್ಪ್ರೆಷನ್. ಯಾಕಂದರೆ ಇಲ್ಲಿ ಒಂದೇ ಪ್ರಾಡಕ್ಟ್ ಟರ್ಮ್ ಇದೆ, ಇನ್ನೆರಡು ಕಡೆ ಏನಾಗಿದೆ ಸಿಂಗಲ್ ವೇರಿಯಬಲ್ ಇದಾವೆ, ಸರಿನಾ? ಸೊ ಈ ರೀತಿ ಇದ್ದಾಗ ಏನಾಗುತ್ತೆ ಅನ್ನೋದನ್ನ ಇದನ್ನ ಕ್ಲಿಯರ್ ಆಗಿ ನೋಡ್ಕೊಳ್ಳಿ, ಎಲ್ಲೂ ಕೂಡ ನಿಮಗೆ ತಪ್ಪಾಗೋದಿಲ್ಲ ನೆಕ್ಸ್ಟ್ ಬರುವಂತಹ ಎಕ್ಸ್ಪ್ರೆಷನ್ಸ್ ಅಲ್ಲಿ. ಸೊ ನೋಡಿ, ಒಂದು NAND ಗೇಟ್ ಬರ್ಕೊಂಡ್ಬಿಡೋಣ. That is for what? C complement D. So C line complement ಮಾಡಬೇಕು. So use a NAND gate. So make it a C complement C. ಇನ್ನೊಂದು D. So D here. C complement D whole complement output here. ಸರಿನಾ? ನೆಕ್ಸ್ಟ್ A ಬೇಕು, ಫೈನಲ್ ಎಕ್ಸ್ಪ್ರೆಷನ್ ಅಲ್ಲಿ A ಬೇಕು. So send it in complemented form. That is A complement ಕೊಡಿ. So A ಇದ್ರೆ ಇದು A complement ಕೊಡಿ. ನೆಕ್ಸ್ಟ್ ಬಿ ಕಾಂಪ್ಲಿಮೆಂಟ್ ಬೇಕು, ಸೊ ಅನ್ಕಾಂಪ್ಲಿಮೆಂಟೆಡ್ ಫಾರ್ಮಲ್ ಕೊಡಿ. ಸೊ ನೋಡಿ, ಕಾಂಪ್ಲಿಮೆಂಟೆಡ್ ಫಾರ್ಮಲ್ ಬೇಕಂದ್ರೆ ಅನ್ಕಾಂಪ್ಲಿಮೆಂಟೆಡ್ ಫಾರ್ಮಲ್ಲಿ ಇನ್ಪುಟ್ ಕೊಡಬೇಕು. ಅದೇ ಥರ ಅನ್ಕಾಂಪ್ಲಿಮೆಂಟೆಡ್ ಫಾರ್ಮಲ್ಲಿ ಈ ಟರ್ಮ್ ಬೇಕು ಅಂತ ಅಂದರೆ ಫೈನಲ್ ಔಟ್ಪುಟ್ ಅಲ್ಲಿ ಸೊ ಕಾಂಪ್ಲಿಮೆಂಟೆಡ್ ಫಾರ್ಮಲ್ಲಿ ಕೊಡಬೇಕು. ಸೊ ಈಗ ಈ ಮೂರನ್ನು ಕೂಡ ಏನು ಮಾಡಿ ಅಂದರೆ ಒಂದು NAND ಗೇಟಿಗೆ ಕೊಡಿ. ಸೊ ಈ ರೀತಿ ಕೊಟ್ಟರೆ ನಿಮಗೆ ಫೈನಲ್ ರಿಸಲ್ಟ್ ಎಕ್ಸ್ಪ್ರೆಷನ್ ಇದೇ ಬರುತ್ತೆ. ಸೊ ಯಾಕಂದರೆ ನೋಡಿ, here the output is y is equal to C complement D whole complement into A complement into B whole complement, because it is a NAND gate. So y is equal to C complement D double complement, that is cancel, A double complement plus A double complement plus B complement. So double complement cancel. The final answer is C complement D plus A plus B complement. So that is nothing but our expression. Okay. So we have discussed these two homework problems. We'll see more problems, but with
ನೆಕ್ಸ್ಟ್ ಕಾನ್ಸೆಪ್ಟ್ ದಟ್ ಇಸ್ ಡೋಂಟ್ ಕೇರ್ ಕಂಡೀಷನ್ ಅಂತ ಬರುತ್ತೆ. ಸೊ ಆ ಡೋಂಟ್ ಕೇರ್ ಕಂಡೀಷನ್ಸ್ ಇದ್ದಾಗ ಯಾವ ರೀತಿ ನಾವು ಒಂದು ಕೆ ಮ್ಯಾಪ್ ಯೂಸ್ ಮಾಡಿಕೊಂಡು ಬೂಲಿಯನ್ ಎಕ್ಸ್ಪ್ರೆಷನ್ನ ಸಿಂಪ್ಲಿಫೈ ಮಾಡೋದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ